ಮಾತಾಡಲಾರ್ದಂಥ ಸ್ಥಿತಿಯೊಳಗಿಲ್ಲ ಕಾಂಗ್ರೆಸ್ ಅನ್ನುವಂಥ ವಾದ ಮಾಡೋರು ಇದ್ದಾರೆ. ಆದರೆ ಈ ವಾದ ವಿವಾದ ಇವೆಲ್ಲಕ್ಕಿಂತಲೂ ವಾಸ್ತವವಾಗಿ ಇವತ್ತಿನ ಈ ನಮ್ಮ ರಾಷ್ಟ್ರದ ಎಲ್ಲ ಪಕ್ಷಗಳು ಆ ಪಕ್ಷದ ಹೈಕಮಾಂಡ್ ಅವರವರ ಕೆಲವೊಬ್ಬರು ಇದ್ದಾರೆ. ಕಾಂಗ್ರೆಸ್ಸಿಗೆ ಸೋನಿಯಾ ಗಾಂಧಿಯವರು, ಬಿ ಜೆ ಪಿಗೆ ನಮ್ಮ ಮೋದಿ ಮತ್ತು ಶಾರವರು, ಜೆ ಡಿ ಎಸ್ಗೆ ದೇವೇಗೌಡರು ಅಥವಾ ಕುಮಾರಸ್ವಾಮಿಗಳು, ಹೀಗೆ ಎಲ್ಲ ಕಡೆಯೂ ಒಬ್ಬೊಬ್ಬರು ಒಂದು ಪ್ರತಿಯೊಂದಕ್ಕೂ. ಈಗ ಅಖಿಲೇಶ್ ಯಾದವ್ ಎಸ್ ಪಿ, ಮಾಯಾವತಿ ಅವ್ರು ತಮ್ಮದು ಪಕ್ಷದ ನಿಮಗೆ ಗೊತ್ತದ, ಬಸಪ್ಪ ಅವರಲ್ಲಿ ಅವ್ರದ್ದೇ ಲಾಸ್ಟ, ಮುಂದೆ ಮಮತಾ ಬ್ಯಾನರ್ಜಿ ಅವ್ರದ್ದೇ ಫೈನಲ್ಲ. ಹಿಂಗೆ ಯಾವ್ದು ನೋಡಿದ್ರು ಆಯಾ ಪಕ್ಷದ ಹೆಡ್ ಹೇಳಿರ್ತಾರೆ ಅವರು ಫೈನಲ್ ಆಗಿದ್ದಾರೆ. ಇಲ್ಲೇ ಪ್ರತಿಯೊಂದು ಈ ದೇಶದ ರಾಜಕೀಯ ಪಕ್ಷಗಳಲ್ಲೇ ಆಂತರಿಕ ಚುನಾವಣೆ ನಡೀತಾ ಇಲ್ಲ. ಹೀಗಾಗಿ ಈ ಏನು ಇವತ್ತು ನಮ್ಮ ಪ್ರಹ್ಲಾದ್ ಜೋಶಿಯವ್ರು ಕರಿತಾ ಇದ್ದಾರೆ ಪಪೆಟ್ ಅಂತೇಳಿ, ಈ ಎಲ್ಲ ಪಕ್ಷಗಳ ಹೈಕಮಾಂಡದ ಪಪೆಟ್ ಉಳಿದವರೆಲ್ಲರೂ ಸ್ವಂತ ವ್ಯಕ್ತಿತ್ವದಿಂದ ಯಾರೂ ಇಲ್ಲಿ ಆಯ್ಕೆ ಆಗಲಾರ ಸ್ಥಿತಿ ನಿರ್ಮಾಣ ಆಗ್ಯದ. ಹೀಗಾಗಿ ಪಾರ್ಟಿ ಪೊಲಿಟಿಕ್ಸ್ ಶುರುವಾಗ್ಯದ. ಪಾರ್ಟಿ ಪೊಲಿಟಿಕ್ಸ್ ನಮ್ಮ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಅವ್ರು ಬಯಸಿರಲಿಲ್ಲ. ಯಾಕೆಂತಂದ್ರೆ ಅವರು ಹಾಗೆ ಹೇಳಿಲ್ಲ ಪಾರ್ಟಿ ಸಿಸ್ಟಮ್ ಅಂತೇಳಿ. ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ ಮೆಜಾರಿಟಿ ಆದವ್ರು ಬರಲಿ, ಮೆಜಾರಿಟಿ ಯಾರು ಈಗ ಕರ್ನಾಟಕದಲ್ಲೇ ರಾಷ್ಟ್ರ ಮಟ್ಟದಲ್ಲೇ 272 ಎಷ್ಟು ಜನ ಒಂದು ಕೊಡ್ತಾರೆ ಅವ್ರು ಆಡಳಿತ ಮಾಡಲಿ, ಕರ್ನಾಟಕದಲ್ಲೇ 113 ಜನ ಎಲ್ಲಿ ಕೊಡ್ತಾರೆ ಅವ್ರು ಆಡಳಿತ ಮಾಡಲಿ. ಹಿಂಗೆ ಒಂದಿಷ್ಟು ಅಂದ್ರೆ ಸ್ವಂತವಾಗಿ ಆಯ್ಕೆ ಆದವ್ರು ಸಹಿತ ಸರ್ಕಾರ ರಚಿಸ್ಬೋದು. ಆದರೆ ಪಾರ್ಟಿ ಸಿಸ್ಟಮ್ ಇರೋದ್ರಿಂದ ಪಾರ್ಟಿಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಬಟ್ ಈಗ ಬೆಳೆದು ನಿಂತಿದ್ದಾವೆ ಪಾರ್ಟಿಗಳು, ಅದನ್ನು ಕಿತ್ತಾಗೋದು ಸುಲಭ ಮಾತಲ್ಲ ಅನ್ನೋದು ಯಾರಿಗಾದರೂ ಅನಿಸೋಂಥ ಮಾತು. ಹೀಗಾಗಿ ಎಲ್ಲ ಪಾರ್ಟಿಗಳನ್ನು ಅಲ್ಲಿಯ ವರ್ಕರ್ಸ್ ಅಥವಾ ಅಲ್ಲಿಯ ಲೀಡರ್ಗಳು, ಪ್ರತಿಯೊಂದು ಪಾರ್ಟಿ ಲೀಡರ್ಗಳು ಅವರೆಲ್ಲ ಆಯಾ ಪಾರ್ಟಿಯ ಹೈಕಮಾಂಡದ ಪಪೆಟ್. ಹೌದು ಅಂತಿಲ್ಲ ಅಂತೀರಿ. ಇದು ನಿಮ್ಮ ಲೈಕ್ ಆಗಿರ್ಬೋದು ತಿಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. ಎಸ್ 16 ನ್ಯೂಸ್ ಅರ್ಥಾತ್ ಈ ಥರ ಅನ್ನೋದು ಸತ್ಯದ ಕೈಗಳೇ ಒಂದು